ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ವಿಚಾರ. ಹಾರೋಗೇರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ರುಟೀನ್ ಆಗಿ ದಾಳಿಯನ್ನ ಆಗಿರಬೇಕು, ಯಾವ ವಿಚಾರಕ್ಕೆ ಆಗಿದೆ ಗೊತ್ತಿಲ್ಲ, ದಾಳಿ ಯಾಕೆ ಆಗಿದೆ ಅಂತ ಗೊತ್ತಿಲ್ಲ, ನಾಳೆವರೆಗೂ ಕಾದು ನೋಡೋಣ ಅಂತ ಹೇಳಿದ್ರು. ಜಾರಕಿಹೊಳಿಯ ಸಂಬಂಧಿಕರಂತ ಟಾರ್ಗೆಟ್ ಮಾಡಿದ್ರ ಇದರಲ್ಲಿ ರಾಜಕೀಯ ಟಾರ್ಗೆಟ್ ಆಗಿದೆ ಏನು ಅಂತ ಗೊತ್ತಿಲ್ಲ, ಇದರಲ್ಲಿ ರಾಜಕೀಯ ಇದೇ ಇಲ್ಲ ಎಂಬುದು ಕಾದು ನೋಡಬೇಕು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಸಚಿವ ಹೇಳಿಕೆ. ಇಲಾಖೆಯ ಹೆಚ್ಚುವರಿ ಆಯುಕ್ತ ಮೇಲೆ ರೂಟೀನಾಗ ಆಗಿರ್ಬೋದು, ಅದರಲ್ಲಿ ಏನು ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು, ಎದಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ್ಮೇಲೆ ಗೊತ್ತಾಗಲ್ಲ ಎದಕ್ಕೆ ಮಾಡಿದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕೆ ಆಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನು. ಆವಾಗ ಅದಕ್ಕೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೊಂದು ಕಡೆ ಜಾರಕಿಹೊಳಿ ಕುಟುಂಬದ ಈ ಕಡೆ ನಿಮ್ಮ ಬಾಮೈದ ಬೇರೆ ಸರ್ ಅವರು ಇರ್ಬೋದು, ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕೆ ಆಗಲ್ಲ, ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ ದಾಖಲೆ ಏನು ಅವ್ರು ಕೊಡೋದಾಯ್ತು. ಮತ್ತೆ ನಾಳೆ ಮಟ್ಟ ವೇಟ್ ಮಾಡೋಣ, ಏನಂತ ಅರ್ಜೆಂಟ್ ಏನಿಲ್ಲ. ಇವತ್ತು ಅಟ್ ಎ ಟೈಮ್ 7 ಕಡೆನೂ ಆಗಿದೆ ಸರ್. ಯಾವ್ದಾದ್ರು 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿವಿಯಲ್ಲಿ ಬರ್ತಾರೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ, ಮಾಹಿತಿ ಸಿಕ್ಕಾಗ ಹೇಳ್ತೀವಿ. ಈಗ ಹೆಂಗೆ ಹೇಳ್ತಿಲ್ಲ, ನಾಳೆ ಬೇಕು ರಾಜಕೀಯ ಐತೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗುತ್ತೆ, ಇವತ್ತು ಗೊತ್ತಾಗುತ್ತೆ. ಸರ್ ಈಗ ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ ಆಮೇಲೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಸರ್? ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ ಅದಾರ, ಮಾಂತೇಶ್ ಕೌಸಲ್ಗೆ ಅದಾರ, ಆಮೇಲೆ ಸೀನಿಯರ್ ಗಣೇಶ್ ಹುಕ್ಕೇರಿ ಅದಾರ. 5 ಜನ ಸೀನಿಯರ್. ಅದ್ರಲ್ಲಿ ಯಾರಿಗೆ ಸಿಗ್ತಿದ್ದೆ, ಯಾರು ಕೊಡ್ತಾರೆ ಹೈಕಮಾಂಡ್. ಸರ್ ಈಗ ಬಿಡದಿ ಟೌನ್ಶಿಪ್ ಏನಾಗ್ತಾ ಇದ್ದು ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಇನ್ ಕೇಸ್ ಅಲ್ಲಿ ರೈತರು ಏನಾದರೂ ನಮಗೆ ಭೂಮಿ ಕೊಡಲಿಲ್ಲ ಅಂತ ಯೋಜನೆಯನ್ನ ಬೇರೆ ಕಡೆಗೆ ಮಾಡೋಣ ಅಂತೇಳಿ. ಅಂತಂದ್ರೆ ಎಲ್ಲೋ ಒಂದು ಕಡೆ CM DKC ಅವರ ಕನಸನ್ನ ಇದಾಗ್ತಾ ಇದೆ ಅಂತ ಸರ್. ಇಲ್ಲ ಗೊತ್ತಿಲ್ಲ, ನೋಡೋಣ. ಅದು ಚರ್ಚೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಮಾಹಿತಿ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ ಸಂಪುಟ ವಿಸ್ತಾರ ಜನಕ್ಕೆ ಯಾವಾಗ? ಅದೇ ಹೇಳಿದ್ರಲ್ಲ, ಮುಂದಿನ ಇದು ಲೇಟ್ ಆಗ್ಬೋದು. ಈ 30 ಹಿಡಿದಿದ್ದು 30 ಅದು ಲಕ್ಷಣ ಇಲ್ಲ, ಜುಲೈದಲ್ಲಿ ಆಗ್ಬೋದು. ಸರ್ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಸರ್. ಹಿಡಕಲ್ ಡ್ಯಾಮ್ ಮಳೆ ಆಗದೆ ಇದ್ರೆ ಇನ್ನು ಹಿಡಕಲ್ ಡ್ಯಾಮ್ನಲ್ಲಿ ಕುಡಿ ನೀರ್ಲಿಕ್ಕೆ ಇದೆ, ಇನ್ನೂ ಇಟ್ಟಿದ್ದೀವಿ. ಆದರೆ ಈ ಬೆಳೆಗೆ ಭೂಮಿಗೆ ಕಷ್ಟ ಇದೆ. ಸೊ ನೋಡೋಣ, ಇನ್ನೂ 15 ದಿವಸವರೆಗೆ ತೊಂದರೆ ಆಗೋಲ್ಲ ನೀರಿನ ಸಪ್ಲೈ. ಅದಾದಮೇಲೆ ಮಳೆ ಆದರೆ ಎಲ್ಲ ಸರಿ ಹೋಗ್ತಿದೆ. ಇಲ್ಲ ಸರ್ಕಾರ ಚಿಂತನೆ ಮಾಡಿದ್ರೆ ಪರ್ಯಾಯವಾಗಿ ಏನು ಮಾಡ್ತಾರೆ. ಅಂಜಲಿ ನಿಂಬಾಳ್ಕರ್ ಅವರು ಒಂದು ಪೋಸ್ಟ್ ಮಾಡಿದ್ರು ಸರ್, ಅದ್ರ ಬಗ್ಗೆ ನಿನ್ನೆ ಹೇಳಿನಿ, ಬೆಳಗಾವದಲ್ಲಿ ಹೇಳಿನಿ. ಅದು ಯಾರು ಈಗ ಇಂಥವ್ರೆ ಇವ್ರ ಅಂತ ಹೇಳಲಿಕ್ಕೆ ಆಗೋಲ್ಲ. ನೋಡೋಣ.